ಇನ್ನು ನಾಳಿನ ಬಂದ್ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್, ಹೋಟೆಲ್, ರೆಸ್ಟೋರೆಂಟ್, ಚಿತ್ರಮಂದಿರ ಇವೆಲ್ಲವೂ ಸಹ ಬಂದ್ ಆಗಿರಲಿದೆ. ವಿಮಾನ, ರೈಲು, ನಮ್ಮ ಮೆಟ್ರೋ ಸರಕು ಸಾಗಣೆ ವಾಹನ ಹಾಗೆ ಪ್ರವಾಸಿ ವಾಹನಗಳಿರಬಹುದು, ಆಸ್ಪತ್ರೆ, ಮೆಡಿಕಲ್ಸ್, ವಿಮಾನ ಸೇವೆ, ರೈಲು ಸೇವೆ, ಸರಕು ಸಾಗಣೆ, ಪೆಟ್ರೋಲ್ ಬಂಕ್ ಎಂದಿನಂತೆ ಇರುತ್ತೆ ಅಂತ ಹೇಳಲಾಗ್ತಿದೆ. ಬ್ಯಾಂಕ್ ಹಾಗೆ ಅಂಚೆ ಕಚೇರಿ ಎಂದಿನಂತೆ ನಾಳೆಯೂ ಕೂಡ ಕಾರ್ಯನಿರ್ವಹಿಸಲಿದೆ. ಮೆಟ್ರೋ ಹಾಗೆ ಔಷಧಿ ಮಳಿಗೆ, ಆಸ್ಪತ್ರೆ, ತರಕಾರಿ, ಹಾಲು ಸರಬರಾಜು ಇದ್ಯಾವುದರ ಮೇಲೂ ಯಾವುದೇ ರೀತಿ ಪರಿಣಾಮ ಇರೋದಿಲ್ಲ. ಈ ಎಲ್ಲ ಸೌಲಭ್ಯಗಳು ಇರುತ್ತೆ. ಹೋಟೆಲ್, ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ತುರ್ತು ಸೇವೆಗಳು ಲಭ್ಯ ಇರುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸರಕು ಸಾಗಣೆ, ಪೆಟ್ರೋಲ್ ಬಂಕ್ ಎಂದಿನಂತೆ ತೆರೆದಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಇರೋದಿಲ್ಲ. ಇದಲ್ಲದೆ ಬ್ಯಾಂಕ್ ಸಹ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಅಂಚೆ ಕಚೇರಿ ಸಹ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸಲಿವೆ. ಪೆಟ್ರೋಲ್ ಬಂಕ್, ಹೋಟೆಲ್, ರೆಸ್ಟೋರೆಂಟ್, ಚಿತ್ರಮಂದಿರ ಸಹ ತೆರೆದಿರುತ್ತೆ. ಕೆಲವರು ಚಿತ್ರಮಂದಿರ ತೆರೆದಿರೋದಿಲ್ಲ, ಪೆಟ್ರೋಲ್ ಬಂಕ್ ಸಹ ಬಂದ್ಗೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ. ಹೀಗಾಗಿ ತೆರೆದಿರೋದಿಲ್ಲ, ಹಿಂದೆ ಪೆಟ್ರೋಲ್ ಹಾಕಿಸ್ಕೊಳ್ಳಿ, ಈ ಥರದ ಹಲವಾರು ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಬೆನ್ನಲ್ಲೇ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮೆಟ್ರೋ ಸೇವೆ ಇರುತ್ತೆ, ವಿಮಾನ ಹಾಗೆ ರೈಲು ಸೇವೆ ಇರುತ್ತೆ, ಅದರಲ್ಲೂ ಯಾವುದೇ ವ್ಯತ್ಯಯ ಇರೋದಿಲ್ಲ. ಚಿತ್ರಮಂದಿರ ಕೂಡ ತೆರೆದಿರುತ್ತೆ. ಪೆಟ್ರೋಲ್ ಬಂಕ್ ಸೇವೆ, ಮೆಡಿಕಲ್ಸ್ ಹಾಗೆ ಎಮರ್ಜೆನ್ಸಿ ಸೇವೆಗಳೆಲ್ಲವೂ ಸಹ ಎಂದಿನಂತೆ ಇರುತ್ತೆ. ಬ್ಯಾಂಕ್ ಹಾಗೆ ಪೋಸ್ಟ್ ಆಫೀಸ್ ಈ ಸೇವೆಯೂ ಕೂಡ ಎಂದಿನಂತೆ ಇರುತ್ತೆ. ಇನ್ನು ಬಂದ್ ಸಂದರ್ಭದಲ್ಲಿ ಏನೆಲ್ಲ ಇರೋಲ್ಲ ಅನ್ನೋದನ್ನ ನೋಡೋದಾದ್ರೆ, ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ ಸಂಚಾರ ಬಹುತೇಕ ಸ್ತಬ್ಧ ಅಂತ ಹೇಳಲಾಗ್ತಾ ಇದೆ. ಆಪ್ ಆಧಾರಿತ ಟ್ಯಾಕ್ಸಿ ಹಾಗೆ ಆಟೋ ಸೇವೆಗಳು ನಾಳೆ ಬಂದ್ ಆಗಲಿವೆ. ಬಹುತೇಕ ಆಟೋ ಹಾಗೆ ಓಲಾ, ಊಬರ್, ಟ್ಯಾಕ್ಸಿ ಸೇವೆ ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಪರಿಸ್ಥಿತಿಯನ್ನ ನೋಡಿ ಶಾಲಾ ಕಾಲೇಜು ಬಂದ್ ಮಾಡೋ ಬಗ್ಗೆ ಆಯಾ ಶಾಲಾ ಕಾಲೇಜುಗಳು ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಪರಿಸ್ಥಿತಿಗೆ ಅನುಗುಣವಾಗಿ ಕಡೆಗಳಿಗೆ ಬದಲಾವಣೆಯನ್ನ ಮಾಡ್ಕೊಳ್ಬಹುದು. ಬಹುತೇಕ ಆಟೋ, ಓಲಾ, ಈ ಆಪ್ ಆಧಾರಿತ ಟ್ಯಾಕ್ಸಿಗಳೇನಿರುತ್ತೆ ಅವೆಲ್ಲವೂ ಸಹ ಬಂದ್ ಆಗಿರುತ್ತೆ.